ಸ್ನೇಹಿತರೆ ನಮಸ್ಕಾರ. ನಾನೀಗ ನಮ್ಮ ಅರಸಿನ ತೋಟದಿಂದ ಮತ್ತೊಂದು ಶಂಕರ ವೆರೈಟಿಯ ಒಂದು ಹಣ್ಣನ್ನು ಕೊಯ್ಲು ಮಾಡ್ತಾಯಿದ್ದೀನಿ. ಹಣ್ಣು ಅಂದರೆ ಹಣ್ಣು ಇನ್ನೂ ಆಗಿಲ್ಲ, ಹಣ್ಣಾಗಲಿಕ್ಕೆ ಬಿಡಬಹುದಿತ್ತು, ಮರದಲ್ಲೇ ಹಣ್ಣಾಗಲಿಕ್ಕೆ. ಬಟ್ ಸ್ವಲ್ಪ ತೊಂದರೆ ಇದೆ ನಮ್ಮಲ್ಲಿ, ಕರಡಿಗಳ ಕಾಟ ಇದೆ, ಮತ್ತು ಬೇರೆ ಜನರು ನೋಡಿದ್ರೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ಇದು ಕೊಯ್ಲು ಮಾಡೋಣ ಅಂತ. ನೋಡಿ ಸೌಂಡು ನೋಡಿ ಹೀಗಿದೆ, ಬೇರೆ ನೋಡಿ ಸೌಂಡಲ್ಲಿ ಸ್ವಲ್ಪ ಬಲ್ತಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಈಗ ಕೊಯ್ಲು ಮಾಡ್ತಾಯಿದ್ದೀನಿ. ಇದು ಮರದಿಂದ ಕಟ್ ಮಾಡಿ 4 ದಿನ ಆಗಿದೆ. ಈಗ ಹಣ್ಣಾಗಿದೆ ನೋಡಿ, ಸೌಂಡ್ ಗೊತ್ತಾಗುತ್ತೆ ನಿಮಗೆ. ಈಗ ಇದನ್ನು ಕಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಈ ಮುಂಚೆ ನಾನು ತೋರಿಸಿದ್ದ ಒಂದು ಶಂಕರ ತಳಿ ಆ ಒಂದು ಹಣ್ಣು ಏನಾಗಿತ್ತು, ಒಂದು ಸ್ವಲ್ಪ ವಕ್ರವಾಗಿತ್ತು ಆಕಾರದಲ್ಲಿ. ಅದರಲ್ಲಿ ತೊಳೆಗಳು ಎಷ್ಟು ಒತ್ತಾಗಿದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇದು ಚೆನ್ನಾಗಿ ಡೆವಲಪ್ ಆಗಿದೆ ಈ ಹಣ್ಣು. ಇದರಲ್ಲಿ ನೀವು ನೋಡ್ಬೋದು ಶಂಕರ ತಳಿಯ ವೆರೈಟಿಯ ಹಣ್ಣಿನಲ್ಲಿ ತೊಳೆಗಳು ಹೇಗೆ ಒತ್ತೊತ್ತಾಗಿರುತ್ತೆ ಅಂತ. ಇದನ್ನು ಕಟ್ ಮಾಡಿ ನಿಮಗೆ ನಾವು ತೋರಿಸ್ತೀವಿ. ತೂಕ ನೋಡಿ, ಆಲ್ಮೋಸ್ಟ್ 7 ಕಿಲೋಸ್ ಇದೆ ಈ ಒಂದು ಹಣ್ಣು. ಇವತ್ತು ನಾವು ಕಟ್ ಮಾಡೋದು 7 ಕಿಲೋಸ್ ತೂಕ ಇದೆ. ಈಗ ಕಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ಕಟ್ ಮಾಡ್ತೀನಿ ನೋಡಿ. ಇದು ಶಂಕರ ತಳಿ ಹಲಸು. ನೋಡೋಣ ಈಗ ಕಲರ್ ಹೇಗಿದೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಒಳ್ಳೆ ಕಲರ್ ಇದೆ. ಫಿಲ್ಲಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ, ಒಳ್ಳೆ ಫಿಲ್ಲಿಂಗ್ ಇದೆ. ನಾನು ಮುಂಚೆನೇ ಹೇಳಿದ್ದೀನಿ, ಇದರ ಒಂದು ಕೋರು ಇದೇನಿದೆ ದಿಂಡು ಅದು ಅಷ್ಟು ಜಾಸ್ತಿ ಇರಲ್ಲ, ಅಂಟು ಕೂಡ ಜಾಸ್ತಿ ಇಲ್ಲ. ಮಾಮೂಲಿ ಇಷ್ಟು ಇರಬೇಕು ಅಂಟು ಹಲಸಿನಣ್ಣು ಅಂದಮೇಲೆ, ಅಷ್ಟಿದ್ರೇ ಅದು ಹಲಸಿನಣ್ಣಿಗೆ ಒಂದು ರುಚಿ. ಸುಮಾರಿದೆ ಅಂಟು. ಮತ್ತು ಕಲರ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಮೊದಲನೇ ಹಣ್ಣಿಗಿಂತ ಇದು ಹಣ್ಣು ಒಳ್ಳೆ ಕಲರ್ ಇದೆ. ಶಂಕರ ತಳಿಯ ಒಂದು ಕಲರ್ ನೀವು ಇದರಲ್ಲಿ ನೋಡ್ಬೋದು, ಭಾಳ ಉತ್ಕೃಷ್ಟವಾದ ಕಲರು. ಹಾಗೆ ತೊಳೆ ತಿಕ್ನೆಸ್ ನೋಡಿ, ತಿಕ್ನೆಸ್ ಕೂಡ ಒಳ್ಳೆ ತಿಕ್ನೆಸ್ ಇದೆ ನೋಡಿ. ರಿಂಡ್ ಕೂಡ ತುಂಬ ಕಡಿಮೆ, ನಿಮಗೆ ಕಾಣ್ತಾ ಇದೆಯಲ್ಲ, ಈಸಿಯಾಗಿ ಕಾಣುತ್ತೆ ನಿಮಗೆ ಈ ವಿಡಿಯೋದಲ್ಲಿ. ಈ ಒಂದು ಉತ್ಕೃಷ್ಟ ತಳಿ ಹಲಸು ಕಟ್ ಮಾಡ್ತಾಯಿದ್ದೀನಿ. ಭಾಳ ಖುಷಿ ಆಗುತ್ತೆ ನಿಮಗೆ ತೋರಿಸ್ಲಿಕ್ಕೆ ನನಗೆ. ನೋಡಿ ವೀಕ್ಷಕರೇ, ಹೀಗೆ ತೊಳೆಗಳು ಎಷ್ಟು ದಪ್ಪ ಇದೆ, ಒಳ್ಳೆ ಥಿಕ್ನೆಸ್ ಇದೆ.
ಸೈಜ್ ಕೂಡ ಒಳ್ಳೆ ಸೈಜ್ ಇದೆ. ಕಲರ್ ನೋಡಿ ನಿಮಗೆ ಕಳೆದ ವಿಡಿಯೋಗಿಂತ ಇದು ಒಳ್ಳೆ ಕಲರ್ ಇದೆ. ಮೊದಲನೇ ಕಾಯಿ ಆದಷ್ಟು ಕಲರ್ ನಮಗೆ ಗೊತ್ತಾಗಲಿಲ್ಲ. ಇದು ಎರಡನೇ ಹಣ್ಣಲ್ಲಿ ನಾವು ಶಂಕರ ತಳಿ ಹಲಸಿನ ಕಲರ್ ಹೇಗಿರುತ್ತೆ ಅಂತ ನಾವು ಒಂದು ಊಹೆ ನಿಮಗೆ. ಇದು ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಮರದಲ್ಲೇ ಹಣ್ಣಾಗ್ಲಿಕ್ಕೆ ಬಿಟ್ಟರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ನೋಡೋಣ, ಮುಂದಿನ ಸಾರಿ ತೋರಿಸ್ತೀನಿ. ಮತ್ತು ತಿಕ್ನೆಸ್ ಬಗ್ಗೆ ನೋಡಿ, ಒಳ್ಳೆ ತಿಕ್ನೆಸ್ ಇದೆ. ತೊಳೆಗಳು ದಪ್ಪ ಇದ್ದಾವೆ, ಒಳ್ಳೆ ಶೈನಿಂಗ್ ಇದೆ, ಫಳ ಅಂತ ಹೊಳಿತೆ ನೋಡಿ ತೊಳೆಗಳು. ಅದು ಖುಷಿ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿದೆ, ರುಚಿ ತುಂಬ ಚೆನ್ನಾಗಿದೆ. ನಾವು ಈಗ ಜಸ್ಟ್ ತಿಂದು ನೋಡಿದ್ವಿ, ತುಂಬ ಅದ್ಭುತವಾದ ಒಂದು ತಳಿ ಇದು. ಸೊ ನಿಮಗೆ ಸಾಧ್ಯವಾದ ನೀವೆಲ್ಲರೂ ಒಂದೊಂದು ನಿಮ್ಮ ಮನೆ ಬಳಕೆಗಾದರೂ ಒಂದೊಂದು ಗಿಡ ನೀವು ಹಾಕ್ಕೊಳ್ಳಿ ನಿಮ್ಮ ತೋಟದಲ್ಲಿ, ಭಾಳ ಚೆನ್ನಾಗಿದೆ.